ಲಕ್ಷ್ಮಣ, ಏನಿದು? ಜಾನಕಿ ವರ್ಣನ ಬಿಟ್ಟು ಬರಬಾರದು ಎಂದು ಹೇಳಿದ್ನಲ್ಲವೇ, ಏತಕ್ಕಾಗಿ ಬಂದೆ? ಅಣ್ಣ, ದೂರದಲ್ಲಿ ನಿಮ್ಮ ಆರ್ತಧ್ವನಿವು ಕೇಳಿ ಬರಲು ಮಾತೆಯವರು ಭೀತರಾಗಿ ನಾನು ಎಷ್ಟು ವಿಧವಾಗಿ ಕೇಳಿಕೊಂಡರು ನನ್ನನ್ನು ಅವಾಚ್ಯ ಶಬ್ದಗಳನ್ನಾಡಿ ಕಳಿಸಿಕೊಟ್ಟರು. ಅಣ್ಣ, ಅಘಾತವಾಯಿತು ಲಕ್ಷ್ಮಣ, ಅಘಾತವಾಯಿತು. ಅದು ಸಾರಂಗವಲ್ಲ, ಮಾರೀಚನು ಆ ರೀತಿ ವೇಷದಲ್ಲಿ ಬಂದು ವಂಚಿದ್ದನಷ್ಟೇ. ನಡಿ, ಜಾಗ್ರತೆಯಾಗಿ ಸೀತೆಯನ್ನು ಆಗಲೇ ಅಣ್ಣ. ಸೀತಾ, ಅಮ್ಮ, ಸೀತಾ, ಜನನಿ, ಜಾನಕಿ, ಮಾತಾ, ಮನೋಹರೇ, ಅಮ್ಮ, ಲಕ್ಷ್ಮಣ. ಅಣ್ಣ, ಸೀತೆ ಎಲ್ಲೂ ಕಾಣುತ್ತಿಲ್ಲ. ಹೌದಣ್ಣ. ತಗೋ, ಆ ಗೋದಾವರಿ ತೀರದಲ್ಲೇನೋ ಇರುಗಳು ನೋಡಿಕೊಂಡು ಬಾ. ಆಗಲೇ ಅಣ್ಣ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ, ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ ನಿಮ್ಮ ವಿರಹದಿಂದ, ಅಮ್ಮ ಜನನಿ, ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮಚಂದ್ರ. ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮಚಂದ್ರ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಎಲ್ಲಿರುವೆ ಜನನಿ? ಅಮ್ಮ, ಕಾಂಚನ ಮೃಗವ ಬಯಸಿದೆ ಏಕೆ? ಅಮ್ಮ, ಜನನಿ, ಮಾತಾ, ಮೃಗವ ಬಯಸಿದೆ ಏಕೆ? ಏಕಮ್ಮ ಬಯಸಿದೆ. ಕಾಂಚನ ಮೃಗವ ಬಯಸಿದೆ ಏಕೆ? ಏನ ಪೇಳಲಿ ರಾಮಗೆ? ಕಾಂಚನ ಮೃಗವ ಬಯಸಿದೆ ಏಕೆ? ಏನ ಪೇಳಲಿ ರಾಮಗೆ? ಇನ್ನೇಗೆ
ರಾಮ ಕಾಣದಾದಳೆ. ನೋಡಿದೆಯಾ? ಅಲ್ಲಿಯೂ ಮಾತೆಯವರ ದರ್ಶನವಾಗಲಿಲ್ಲ ಅಣ್ಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವಿಲ್ಲದ ಸಮಯವನ್ನು ಸಾಧಿಸಿ ಯಾರೋ ಸೀತೆಯನ್ನು ಅಪಹರಿಸಿರುವಂತೆ ಕಾಣುತ್ತಿದೆ. ಏನು ಮಾಡಲಿ? ಇನ್ನೆಲ್ಲಿ ಅರಸಲಿ ನನ್ನ ಸೀತೆಯನ್ನು? ಸೀತಾ, ವೈದೇಹಿ! ಮಾತನಾಡಬಾರದೆ? ಅಣ್ಣ, ಇಲ್ಲಿ ಯಾವುದೋ ಪಕ್ಷಿಯು ಬಿದ್ದಿರುವುದು. ಇದೇನಾದರೂ ಮಾತೆಯನ್ನು ಕೊಂದಿರಬಹುದೇ? ಅಪ್ಪಣೆ ಆದರೆ ಇಲ್ಲೇ ನಿಗ್ರಹಿಸಿ ಬಿಡುವೆನು. ಶಾಂತನಾಗು ರಾಮಚಂದ್ರ. ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ವಿಚಾರಿಸಿ ನೋಡೋಣ. ಅಯ್ಯ, ನೀನು ಯಾರು? ಈ ನಿನ್ನ ದುರಾವಸ್ಥೆಗೆ ಕಾರಣವೇನು?
ಋಷಿಕುಮಾರರಂತೆ ಕಾಣುತ್ತಿರುವ ಧನುರ್ಧಾರಿಗಳಾದ ತಾವುಗಳಾರು? ಅಯ್ಯ, ನಾವು ಅಯೋಧ್ಯಾಪತಿಯಾದ ದಶರಥನ ಪುತ್ರ ರಾಮಚಂದ್ರನು. ರಾಮಚಂದ್ರ, ನಾನು ನಿಮ್ಮ ತಂದೆಯ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ಆ ದಶಕಂಠ ರಾಮನನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವ ಸಮಯದಲ್ಲಿ ಅಡ್ಡಲಾಗಿ ಬಂದ ಕಾರಣ ಮೋಸದಿಂದ ನನ್ನ ಈ 2 ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದನು. ಆಗ ಸೀತಾಮಾತೆಯು ಈ ವರ್ತಮಾನವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ತನಕ ಪ್ರಾಣದಿಂದ ಇರು ಎಂದು ಆಶೀರ್ವದಿಸಿದರು. ನನಗೆ ಬೇಗ ಮೋಕ್ಷವನ್ನು ಕೊಡು ತಂದೆ, ನನಗೆ ಬೇಗ ಮೋಕ್ಷವನ್ನು ಕೊಡು. ಜಟಾಯು, ನಮಗೋಸ್ಕರ ಪ್ರಾಣ ಬಿಟ್ಟೆಯ? ಲಕ್ಷ್ಮಣ, ಅಣ್ಣ, ನಮ್ಮ ತಂದೆಯ ಮಿತ್ರನಾದ ಈತನನ್ನು ಅಂತ್ಯಾತ್ಮ ಸಂಸ್ಕಾರ ಮಾಡಿ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗೋಣ. ಆಗಲಿ ಅಣ್ಣ. ಸಮಾಧಾನ ಮಾಡಿಕೊಂಡ. Yeah.
ಲಕ್ಷ್ಮಣ, ಸಮಾಧಾನವಣ್ಣ. ಇನ್ನೆಲ್ಲಿ ಹುಡುಕಲು ನನ್ನ ವೈದೇಹಿಯನ್ನು, ಇನ್ನೆಲ್ಲಿ ದೊರಕಲು ನನ್ನ ಸೀತೆ? ಸೀತಾ, ಎಲ್ಲಿರುವೆ ದೇವಿ? ಬಂದು ಒಂದು ಮಾತನ್ನಾದರೂ ಹಾಡಬಾರದೆ? ದಿನಗಳು ಕಳೆದಂತೆಲ್ಲ ನನ್ನ ಚಿಂತನೆ ಬಲವಾಗುತ್ತಿರುವುದು. ಅಣ್ಣ, ಶಾಂತನಾಗು. ಪ್ರಾಜ್ಞನಾದ ನೀನೇ ಹೀಗೆ ಪರಿತಪಿಸಿದರೆ ನಮ್ಮನ್ನು ಸಂತೈಸುವರಾರು. ನಡೆ ಅಣ್ಣ, ಮುಂದೆ ಹುಡುಕೋಣ. ಎಲ್ಲಿ ದೊರಕಲು ನನ್ನ ಸೀತೆ? ಲಕ್ಷ್ಮಣ, ಲಕ್ಷ್ಮಣ. ಅಣ್ಣ, ಲಕ್ಷ್ಮಣ. ಅಣ್ಣ, 14 ವರ್ಷಗಳು ವನವಾಸವು ಮುಗಿದ ನಂತರ ಅಯೋಧ್ಯೆಗೆ ಹಿಂತಿರುಗಿದರೆ ಪುರಜನರು, ಗುರು ವಶಿಷ್ಠರು, ಮಾತೆಯವರು ರಾಮ ರಾಮ ಸೀತೆಯಲ್ಲಿ, ಜನಕ ಸುತೆಯಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ? ಲಕ್ಷ್ಮಣ, ಅಣ್ಣ, ಈ ಅಪಮಾನವನ್ನು ನಾನು ಸಹಿಸಲಾರೆ, ನಾನು ತಾಳಲಾರೆ, ಸಹಿಸಲಾರೆ. ಹಾಗೋ ಅಲ್ಲಿ ಕಾಣ್ತಿರುವ ಪರ್ವತವನ್ನು ಏರಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ನಿಲ್ಲು ಅಣ್ಣ, ನಿಲ್ಲು. ಪ್ರಾಜ್ಞನಾದ ನೀನೇ ಹೀಗೆ ಪರಿತಪಿಸಿದೆ ನಮ್ಮನ್ನು ಸಂತೈಸುವರಾರು. ನಡೆ ಅಣ್ಣ, ನಾನು ನಿನ್ನನ್ನು ಹಿಂಬಾಲಿಸುವೆನು. ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ. ಇದು ಬಂದೆ ಬಂದೆ. ಅದೋ ಆಂಜನೇಯ, ಯಾರೋ ಈರ್ವರು ಋಷಿಕುಮಾರರು ಕಬಂದ ರಾಕ್ಷಸನನ್ನು ಪರ್ವತವೆಂದು ತಿಳಿದು ಆತನ ಮೇಲೆ ಭ್ರಾಂತಿಯಿಂದ ಹತ್ತುತ್ತಿರುವರು. ಬೇಡವೆಂದು ಹೇಳಿ ಜಾಗೃತಿಯಾಗಿ ಕರೆದುಕೊಂಡು ಬಾ. ಮಹದಾಜ್ಞೆ ಮಹದಾಜ್ಞೆ. ಓ ಋಷಿಕುಮಾರರೇ, ಓಹೋ ಋಷಿಕುಮಾರರೇ, ಹತ್ತಬೇಡಿ ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಎಚ್ಚರ ಎಚ್ಚರ, ಹಿಂದಿರುಗಿ ಹಿಂದಿರುಗಿ. ಲಕ್ಷ್ಮಣ, ಅಣ್ಣ, ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನಂತೆ. ಊಡು ಬಾಣವನ್ನ, ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವನು. ಹಾಗಲೇ ಅಣ್ಣ, ಇಬ್ಬರು ಸೇರಿ ಸೀಳೆ ಹಾಕೋಣ. ಹಾಗಲೇ. ಲಕ್ಷ್ಮಣ, ಅಣ್ಣ, ಈ ಕಬಂದನ ವೃತ್ತಾಂತವನ್ನು ತಿಳಿಸುವುದು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಲ್ಲಿ ಒಂದು ರೀತಿ ಸಮಾಧಾನಗಳು ಸೂಚಿಸುತ್ತಿವೆ. ಆದ ಕಾರಣ ಸ್ವಲ್ಪ ಹೊತ್ತು ಇಲ್ಲಿ ವಿಶ್ರಾಂತಿಸಿಕೊಂಡು ಹೋಗೋಣವೇ? ಅಣ್ಣ, ನೊಂದು ಬೆಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನವು ದೊರಕುವುದೆಂದ ಮೇಲೆ ಹಾಗಲೇ ಅಣ್ಣ. ಆಹಾ ಆಹಾ. ಒಳಿನ ದಳದಂತೆ ಒಳವ ಕಂಡಳುಳ್ಳ, ಒಳಿನ ದಳದಂತೆ ಒಳವ ಕಂಡಳುಳ್ಳ, ನಳಿನ ದಳದಂತೆ ಒಳವ ಕಂಡಳುಳ್ಳ, ನಳಿನ ದಳದಂತೆ ಒಳವ ಕಂಡಳುಳ್ಳ, ನಳಿನ ದಳದಂತೆ ಒಳವ ಕಂಡಳುಳ್ಳ, ಭಾನುಚಂದ್ರರಂ ಬೆರಗುಗೊಳಿಸಿರುವ, ಭಾನುಚಂದ್ರರಂ ಬೆರಗುಗೊಳಿಸಿರುವ, ವೀರಾದಿ ವೀರರ ಚೂರಾದಿ ಚೂರರ, ವೀರಾದಿ ವೀರರ ಚೂರಾದಿ ಶೂರರ ಕಂಡು ಕಂಡು ನಾ ಬೆರಗುಗೊಂಡಿಗೆ ನಾನು.
ಇವರಂತೆ ಕಾಣುವರು. ಇವರಿಂದ ಈ ಕಬಂಧನ ಶಾಪ ವಿಮೋಚನೆ ಆಯಿತು. ಅಂದ ಮೇಲೆ ಇವರು ಯಾರಾಗಿರಬಹುದು? ಷೋಡಶ ಕಲೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿದ ಇವರನ್ನು ರಾಜಕುಮಾರರೆಂದು ಭಾವಿಸೋಣವೇ? ಜಟಾವಲ್ಕಧಾರಿಗಳಾಗಿರುವರು ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು ಅಂದ ಮೇಲೆ ಇವರು ಯಾರಾಗಿರಬಹುದು? ಅಶ್ವಿನಿ ದೇವತೆಗಳಾಗಿರಬಹುದೇ? ಅಥವಾ ಇಂದ್ರೋಪೇಂದ್ರರೇ? ರಜತಗಿರಿಯ ನಿಲೆಯನಾಗಿ, ರಂಜಿತ ಕಾಯನಾಗಿ, ರಮಣೀಯವನಾಗಿ ರಾಜಾಶಿತ್ತಿರುವ ಆ ರಾಜಶೇಖರನೇ ಈತನೇ ಹರನಾಗಿದ್ದಡೆ ರಜತಗಿರಿಯ ಶಿಖರದಲ್ಲಿ ಮೇಲ್ ಕುಳಿತು ಧರೆಯನ್ನು ಧರಿಸಲು ಅವತರಿಸಿ ಬಂದ ಪರಮಪಾವನ ಗಂಗೆ ತಾನಲ್ಲಿ. ಗಂಗಾಧರನಲ್ಲ, ಗಂಗಾಧರನಲ್ಲ, ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ, ನಿಸೀಮ ಗುಣಧಾಮನಾಗಿ, ನಿತ್ಯ ನಿರಂಜನೂ ಆದ ಆ ನಾರಾಯಣನೇ ಕರದಿ ಕಂಠಾಣಿ ಇಲ್ಲ, ತುಳಸಿ ಜಪಮಣಿಗಳಿಲ್ಲ, ಮೇಲ್ಸಿರುವು ನಾಕಿಲ್ಲ. ಅಂದ ಮೇಲೆ ಈತನು ಸರಸಿದ್ಧೋದ್ಭವನಲ್ಲ, ಸರಸಿದ್ಧೋದ್ಭವನಲ್ಲ, ಯಾರಾಗಿರಬಹುದು? ಪದ್ಮನಯನು, ಪದ್ಮಾಸನನು, ಪದ್ಮ ಸಂಭವನೂ ಆದ ಆ ಬ್ರಹ್ಮದೇವನೇ ಕರದಿ ಕಂಠಾಣಿ ಇಲ್ಲ, ತುಳಸಿ ಜಪಮಣಿಗಳಿಲ್ಲ, ಮೇಲ್ಸಿರವು ನಾಲ್ಕಿಲ್ಲ. ಅಂದ ಮೇಲೆ ಈತನು ಗಂಗಾಧರನಲ್ಲ, ಗಂಗಾಧರನ ಇರಲಿ, ಯಾರೆಂಬುದನ್ನು ನಾನೇ ವಿಚಾರಿಸುತ್ತೇನೆ. ಲಕ್ಷ್ಮಣ, ಅಣ್ಣ, ಆ ಶಾಕಾಂಬರವನ್ನು ನೋಡಿದ್ಯಾ? ಕಬಂಧನ ವೃತ್ತಾಂತ ಉಳಿಸಿದವನು ಈತನೇ ಇರಬೇಕು. ಆಶ್ಚರ್ಯ, ಪರಮಾಶ್ಚರ್ಯ. ಆತನ ಕಿವಿಗಳನ್ನು ನೋಡು, ಕಿವಿಯಲ್ಲಿರುವ ಕರ್ಣಕುಂಡಲಗಳು ಕೋಟಿ ಸೂರ್ಯ ಪ್ರಕಾಶದಿಂದ ಉಳಿಯುತ್ತಿರುವುದು. ಆಹಾ, ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತು ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಸ್ವಾಂತದಲ್ಲಿ ಸಂತಸವ ತಾಳ್ದೆ ನುಡಿ ನುಡಿಯೇ
ರಕ್ಷಿಸುವ ದೊರೆ ಬಂದ ರಕ್ಷಿಸುವ ದೊರೆ ಬಂದ ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಲಕ್ಷ್ಮೀ ವಿನೋದ ನರಹರಿಯುತ್ತಾನೆ ಎನಗೊಲಿದು ಪ್ರತ್ಯಕ್ಷನಾದ ನಾನು ತಕ್ಷಣಾದ ನರಹರಿಯುತ್ತಾನೆ ಎನಗೊಲಿದು ಪ್ರತ್ಯಕ್ಷನಾದ ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ಮಕ್ಕಳಿರುವ ಮನೆಗೂ ರಿಕ್ತಾಸ್ತನಾಗಿ ಹೋಗಬಾರದೆಂಬ ಶ್ರುತಿ ಸಮ್ಮತ. ಆದುದರಿಂದ ಇಲ್ಲಿಯೇ ದೊರೆಯಬಹುದಂತ ಫಲಪುಷ್ಪಾದಿಗಳನ್ನು ಹುಡುಕಿ ತಂದು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳ್ಯಾರೋ ರಮಣೀಯಮ್ಮದ ನಾಮಧೇಯವನು ರವಿ ಶಶಿಗಳಂತಿರ್ಪ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳ್ಯಾರೋ ರಮಣೀಯಮ್ಮ ನಾಮಧೇಯವನು ವಿಕುಲದ ಶ್ರೀ ವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು ಲಕ್ಷ್ಮೀ
ಆಭರಣಗಳೇಕೆ ಕ್ಷಮದಳಿ ವನದಿ ಸಂಚರಿಸಲೇಕೆ ಜನಕನಾಗ್ನೇ ಕೋಪಿಯಲ್ಲಿಗೆ ಮುಂದೆ ಕೋಪಿಯಲ್ಲಿಗೆ ಮುಂದೆ ಪಾವನಾತ್ಮರ ಬೇಡಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನು ನಾನು ಅನಿತಾದೊಡೆ ಆಭರಣಗಳ ಯಾರು ಬಿರು ನೋಡಿರೈ ಆರ್ತದನಿಯಲೋರ್ವಳು ಎಸೆದಳಲ್ಲಿ ಆರ್ಥದನಿಯಲೋರ್ವಳು ಎಸೆದಳಲ್ಲಿ ಎಸೆದಳಲ್ಲಿ ಕಂಡೆ ನಾ ಸೀತೆ ಆಭರಣಗಳ ಹಗಟಗಟ ಕಂಡೆ ನಾ ಸೀತೆ ಆಭರಣಗಳ ಹಾಕಾರವೇ ಸೀತೆ ಹಾಕಾರವೇ ಮುಂದೆ ಬಂದಂತೆ ನಿಂದು
ದರ್ಶನಕ್ಕೂ ಗುರುವಿನ ಸನ್ನಿಧಿಗೂ ಮಕ್ಕಳಿರುವ ಮನೆಗೂ ರಿಕ್ತಾಸ್ಥನಾಗಿ ಹೋಗಬಾರದೆಂದು ಶ್ರುತಿ ಸಮ್ಮತ. ಆದುದರಿಂದ ಇಲ್ಲೇ ದೊರೆಯಬಹುದಂತ ಫಲಪುಷ್ಪಾದಿಗಳನ್ನು ಹುಡುಕಿ ತಂದು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು. ನಾನಮಿಸುವೆ ಪೊರೆ ದೀನ ದಯಾಳು, ನಾನಮಿಸುವೆ ಪೊರೆ ದೀನ ದಯಾಳು ಶ್ರೀನಿಕೇತನ ಅಲೆಯಮ್ಮ ಶ್ರೀನಿಕೇತನ. ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ, ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ, ಎನ್ನಮ್ಮ ನಿನ್ನ ನುಡಿ ನಂಬಿದೆ ನಮ್ಮ, ಎನ್ನಮ್ಮ ನಿನ್ನ ನುಡಿ ನಂಬಿದೆ ನಮ್ಮ. ಧನ್ಯನ ಮಾಡುವ ನೆನೆದಿಸು, ಧನ್ಯನ ಮಾಡು ನೆನೆದಿಸು ಶ್ರೀನಿಕೇತನ ಅಲೆಯಮ್ಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದೇಶೇ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದೇಶೇ, ನಾಥಾಯ ರಘುನಾಥಾಯ ಸೀತಾಯಂ ಪತಯೇ ನಮಸ್ತೆ. ನಮಸ್ತೆ ನಮಃ. ದಾಶರಥಿ ಪಾಹಿಮಾಂ ಪಾಹಿಮಾಂ ಪಾಹಿಮಾಂ. ಪ್ರಭು ರಾಮಚಂದ್ರ ಜನ್ಮವನ್ನು ಸಾರ್ಥಕವಾಯಿತು. ತಮ್ಮ ಪಾದ ಸೇವಕನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳಿದನು. ಅಯ್ಯ, ನಿನ್ನ ಭಕ್ತಿ ಶ್ರದ್ಧೆ ವಿಶ್ವಾಸಗಳಿಗೆ ನಾನು ಮನಸೋತಿರುವೆನು. ಆದ್ದರಿಂದ ನಿನ್ನ ವೃತ್ತಾಂತವನ್ನು ತಿಳಿಸಬಲ್ಲೆಯ? ದೇವದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಆಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೇತ
ವಾಯುದೇವನ ವರಪ್ರಸಾದ ಜಯಿಸಿದ ನನ್ನನ್ನು ಹನುಮಂತನೆಂತಲೂ ಮಾರುತಿ ಅಂತಲೂ ಆಂಜನೇಯ ಅಂತಲೂ ವಾಯುಪುತ್ರನಂತಲೂ ಕರೆಯುವ ಪ್ರಭು. ಇಲ್ಲೇ ಸಮೀಪದಲ್ಲಿ ನನ್ನ ಒಡೆಯನಾದ ಸುಗ್ರೀವರಾಜನಿರುವನು. ತಾವು ಅಲ್ಲಿಗೆ ಆಗಮಿಸಿದರೆ ಆತರೂ ನೀವು ಸಿದ್ಧ ಮಾಡಿಸುವನು. ಅಯ್ಯ ಮಾರುತಿ, ನಾವು ಮಾರ್ಗ ಆಯಾಸದಿಂದ ಬಹಳ ಬಳಲಿ ಬಂದಿದ್ದೇವೆ. ಆದ ಕಾರಿಂದ ನಿಮ್ಮ ಒಡೆಯನಾದ ಸುಗ್ರೀವರಾಜನು ಇಲ್ಲಿಗೆ ಕರೆದುಕೊಂಡು ಬಾ. ಮಹದಾಜ್ಞೆ ಮಹದಾಜ್ಞೆ. ಓ ಒಡೆಯ ಸುಗ್ರೀವರಾಜ, ಬೇಗ ಬಾ ಬೇಗ ಬಾ. ಬಂದೆ. ಈಗ ಬಂದಿರುವರು ನಮ್ಮ ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಜಗದೊಡೆಯರಾದ ಲಕ್ಷ್ಮಣರು ಬಂದಿರುವರು. ಅವರಲ್ಲಿ ನಿನ್ನ ಕಷ್ಟಗಳನ್ನು ಭಿನ್ನವಿಸಿಕೋ, ನಮ್ಮ ವಂಶವೇ ಭಾವನವಾಗುವುದು. ಹಾಗೇ ಆಗಲಿ ಆಂಜನೇಯ. ಭಗತರ ಪೊರೆಯುವ ದೀನರ ಬಂಧು, ಭಗತರ ಪೊರೆಯುವ ದೀನರ ಬಂಧು, ಮರೆಯನು ಹಾಲಿಸೋ ಕರುಣಾಮೂರ್ತಿ, ಮರೆಯನು ಹಾಲಿಸೋ ಕರುಣಾಮೂರ್ತಿ, ಭಗುತರ ಪೊರೆಯುವ ದೀನರ ಬಂಧು. ರಾಮ ರಾಮ ಶಿಕ್ಷಕನೆಂಬ ಬಿರುದು ಬಂದವನೇ, ದುಷ್ಟ ಶಿಕ್ಷಕನೆಂಬ ಬಿರುದು ಬಂದವನೇ, ಇಷ್ಟಾರ್ಥಗಳ ನೈವ ಸರಸಿ ಜಪವ ಪಿತನೇ, ಇಷ್ಟಾರ್ಥಗಳ ನೈವ ಸರಸಿ ಜಪವ ಪಿತನೇ, ನೊಂದಿರುವೆ ಸ್ವಾಮಿ ರಾಮಚಂದ್ರ ರಾಮ. ನೊಂದಿರುವೆ ಸ್ವಾಮಿ ಇಂಚೆನ್ನ ಕಾಯೋ, ನೊಂದಿರುವೆ ಸ್ವಾಮಿ ಇಂಚೆನ್ನ ಕಾಯೋ, ಸಂಕಟ ಪರಿಹರಿಸಿ ಸಂತಸ ಕರುಣಿಸೋ, ಸಂಕಟ ಪರಿಹರಿಸಿ ಸಂತಸ ಕರುಣಿಸೋ, ಭಗುತರ ಪೊರೆಯುವ ದೀನರ ಬಂಧು. ಮರೆಯನು ಹಾಲಿಸೋ ಕರುಣಾಮೂರ್ತಿ, ಮರೆಯನು ಹಾಲಿಸೋ ಕರುಣಾಮೂರ್ತಿ, ಭಗುತರ ಪೊರೆಯುವ ದೀನರ ಬಂಧು. ರಾಮ ರಾಮ ಪ್ರಭು ರಾಮಚಂದ್ರ. ಪ್ರಭು ರಾಮಚಂದ್ರ, ಇದೋ ನಿನಗೆ ನಮಸ್ಕರಿಸುವೆನು. ನಿನಗೆ ಮಂಗಳವಾದ ಸುಗ್ರೀವರಾಜ, ನೀನು ನಿನ್ನ ಪರಿವಾರಗಳೆಲ್ಲವೂ ಕುಶಲವೇ? ನಿಮ್ಮ ದಯೆಯಿಂದ ನಾವೆಲ್ಲರೂ ಕ್ಷೇಮವಾಗಿರುವೆವು ಪ್ರಭು. ಸುಗ್ರೀವರಾಜ, ನೀನಿಲ್ಲಿ ವಾಸ ಮಾಡಲು ಕಾರಣವೇನು? ಪ್ರಭು, ನಾನು ವಾಲಿಯು ಅಣ್ಣ ತಮ್ಮಂದಿರು. ಒಂದು ದಿನ ದುಮ್ದುಬಿ ಎಂಬ ರಾಕ್ಷಸನು ನಮ್ಮ ಮೇಲೆ ಯುದ್ಧಕ್ಕೆ ಬಂದನು. ಆಗ ನಮ್ಮಣ್ಣನು ಆತನ ಮೇಲೆ ಯುದ್ಧಕ್ಕೆ ನಿಂತನು. ಆಗ ಆ ರಾಕ್ಷಸನು ಹಿಂದಕ್ಕೆ ಸರಿಯಲು ನಮ್ಮಣ್ಣನು ಆತನನ್ನು ಅಟ್ಟಿಸಿಕೊಂಡು ಹೋದನು. ನಾನು ಅವರನ್ನೇ ಹಿಂಬಾಲಿಸಿದೆ. ಅವರೀರ್ವರು ಒಂದು ದೊಡ್ಡದಾದ ಗುಹೆಯನ್ನು ಸೇರಿದರು. ನಾನು ಕಾವಲಾಗಿ ಕುಳಿತೆನು ದೇವ.
ವರ್ಷಗಳ ಕಾಲವೇ ಕಳೆದರೂ ಯಾರೊಬ್ಬರು ಗುಹೆಯಿಂದ ಹೊರಗೆ ಬಾರಲೇ ಇಲ್ಲ. ಒಂದು ದಿನ ಗುಹೆಯೊಳಗಿಂದ ರಕ್ತ ಹೊರಗೆ ಚಿಮ್ಮಿ ಚಿಮ್ಮಿ ಬರಲು ನಮ್ಮಣ್ಣನೇ ಮೃತನಾಗಿರಬಹುದೆಂದು ತಿಳಿದು ಭಯಗೊಂಡ ನಾನು ಗುಹೆಯ ಬಾಗಿಲಿಗೆ ದೊಡ್ಡದಾದ ಒಂದು ಬಂಡೆಯನ್ನೆಳೆದು ಪಟ್ಟಣಕ್ಕೆ ಬಂದು ರಾಜ್ಯಭಾರವನ್ನು ನೋಡುತ್ತಿದ್ದೆನು ದೇವ. ದುಬಿಯನ್ನು ಸಂವರಿಸಿ ಮೇಲೆ ಬಂದ ನಮ್ಮಣ್ಣನು ನನ್ನನ್ನು ನೋಡಲು ನಾನಲ್ಲಿಲ್ಲದಿರುವುದನ್ನು ಕಂಡು ಕೋಪಗೊಂಡು ಪಟ್ಟಣಕ್ಕೆ ಬಂದು ನನ್ನನ್ನು ಕೊಲ್ಲಲು ಯತ್ನಿಸಿದನು ದೇವ. ಭಯಗೊಂಡ ನಾನು ಪಟ್ಟಣವನ್ನು ತೊರೆದು ಇಲ್ಲಿ ವಾಸಿಸುತ್ತಿರುವೆನು ದೇವ. ಆದರೆ ನಮ್ಮಣ್ಣನು ಮಾತ್ರ ಇಲ್ಲಿಗೆ ಬರಲಾರನು ಪ್ರಭು. ಆತನ ಏಕೆ ಇಲ್ಲಿ ಬರುವುದಿಲ್ಲ? ಏತಕೆಂದರೆ ಪ್ರಭು, ದುಬಿಯನ್ನು ಸಂವರಿಸಿ ಆತನ ಕಾಳೆ ಮರಗಳನ್ನು ಕಿತ್ತೆಸೆಯುವಾಗ ಇಲ್ಲೇ ವಾಸವಾಗಿದ್ದ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಿದ್ದವು. ಇದನ್ನು ಕಂಡು ಕೋಪಿತರಾದ ಮಹರ್ಷಿಗಳು ಯಾರು ನನ್ನ ಆಶ್ರಮವನ್ನು ಅಪವಿತ್ರವನ್ನಾಗಿ ಮಾಡಿದರು ಅವರು ಇಲ್ಲಿಗೆ ಬಂದರೆ ಅವರ ತಲೆಯು ಸಹಸ್ರಾರು ಓಳಾಗಲಿ ಎಂದು ಶಾಪವಿಟ್ಟರು ಪ್ರಭು. ಆದ್ದರಿಂದ ಆತನು ಇಲ್ಲಿಗೆ ಬರಲಾರನು ಪ್ರಭು. ಪ್ರಭು, ಅದು ಅಲ್ಲದೆ ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು ದೇವ. ಏನು, ನಿನ್ನ ಪತ್ನಿಯ ಅಪಹರಿಸಿರುವನೇ? ಹೌದು ದೇವ. ಹಾಗಾದರೆ ಅವನು ಶಿಕ್ಷಾರಕದ ಹೆಸರಿ ಬರಮಾಡುವ ವಾಲಿಯನ್ನು. ಪ್ರಭು, ನಮ್ಮ ಅಣ್ಣನಾದ ವಾಲಿಯನ್ನು ಸಾಮಾನ್ಯನೆಂದು ಭಾವಿಸಬೇಡಿ. ಆತನನ್ನು ಸಂಹರಿಸಬೇಕಾದರೆ ಅದು ಅಲ್ಲಿ ಕಾಣುತ್ತಿರುವ ಸಪ್ತ ತಾಳೆ ವೃಕ್ಷವನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರು ಅವರಿಂದಲೇ ಮರಣವೆಂದು ಮತಂಗ ಮಹರ್ಷಿಗಳ ಶಾಪವಿರುವುದು. ಇದನ್ನು ಪರೀಕ್ಷಿಸಿದೆವೆಂದು ಭಾವಿಸಬಾರದು ದೇವ. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದಕ್ಕೆ ಬರುವುದೇನು? ಇಗೋ, ನಿನ್ನ ಸಮಾಧಾನಕ್ಕೋಸ್ಕರ ಈಗಲಾದರೂ ಸಮಾಧಾನವಾಯಿತೆ? ಆಯಿತು ಪ್ರಭು. ಬರಮಾಡುವ ವಾಲಿಯನ್ನು. ಸ್ವಲ್ಪ ಹೊತ್ತು ಮರೆಯಾಗಿ ನಿಲ್ಲೋಣ. ಆಗಲಿ ಆಂಜನೇಯ, ಹಾಗಾದರೆ ಬರಮಾಡಲೇ ಆ ವಾಲಿಯನ್ನ? ಧೈರ್ಯದಿಂದ ಬರಮಾಡು. ಆಂಜನೇಯ, ನೀನು ನನ್ನ ಸಂಗಡವೇ ಇರಬೇಕು. ಇಲ್ಲೇ ಇರುತ್ತೇನೆ, ಧೈರ್ಯದಿಂದ ಬರಮಾಡು. ನೀನು ಎಲ್ಲಿಯೂ ಹೋಗಬಾರದು. ಎಲ್ಲಿಯೂ ಹೋಗಲ್ಲ, ಇಲ್ಲೇ ಇರುತ್ತೇನೆ. ಹಾಗಾದರೆ ಧೈರ್ಯವಾಗಿ ಕರೆಯಲೇ? ಖರೆ ಧೈರ್ಯವಾಗಿ. ಎಲ್ವೋ ಏಡಿಯಾದ ವಾಲಿಯೇ, ಜೀವಗಳ್ಳನಂತೆ ಈ ದಿವಸ ಎಲ್ಲಿ ಅಡಗಿರುವೆಯೋ ಧೈರ್ಯವಿದ್ದರೆ ಬಾ, ನನ್ನೊಡನೆ ಯುದ್ಧ ಮಾಡಬಾರೋ, ಯುದ್ಧ ಮಾಡಬಾ. ಅಪಜಯವನ್ನು ಹೊಂದಿದರು ಮತ್ತೆ ಯುದ್ಧಕ್ಕೆ ಕರೆಯುತ್ತಿರುವೆಯಾ? ದ್ರೋಹಿ, ಸಿದ್ಧರಾಗು. ಸಮಾರಾಂಗಣವೆಂಬ ರಣಭೂಮಿಯಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆದು ತಂದು ನಿನ್ನ ಶಿರವನ್ನು ಮುರಿಯುವೆನು. ಇಲ್ಲಿಗೆ ನಿನ್ನ ಆಯಸ್ಸು ಮುಗಿದಂತಾಯಿತು ತಿಳಿ. ಎಲ್ಲವನ್ನು ಸಿದ್ಧಪಡಿಸಿಕೊಂಡು ಬಾರೋ ಯುದ್ಧಕ್ಕೆ. ದ್ರೋಹಿ, ತಿರೀಚನ ದುರಾತ್ಮನ ಕಠೋರ ಕೂಡ ಹೇಳಿಯೇ. ತಿರೀಚನ ದುರಾತ್ಮನ ಕಠೋರ ಕೂಡ ಹೇಳಿಯೇ. ನೀಚ ಭಾವದಿಂದ ನಿನ್ನ ನಾಶಗೈಯುವೆ. ನೀಚ ಭಾವದಿಂದ ನಿನ್ನ ನಾಶಗೈಯುವೆ. ಹಿಡಿದು ನಿನ್ನನು ಮನವ ಮುರಿವೆನು. ಹಿಡಿದು ನಿನ್ನನು ಮನವ ಮುರಿವೆನು. ನೀಚ ಭಾವದಿಂದ ನಿನ್ನ ನಾಶಗೈಯುವೆ. ನೀಚ ಭಾವದಿಂದ ನಿನ್ನ ನಾಶಗೈಯುವೆ. ನೀಚವಾಲಿ ಹುಚ್ಚನಂತೆ ಬಗಳಬೇಡವು, ನಿಲ್ಲ ನಿಲ್ಲ ನಿನ್ನ ಈಗ ಅಲ್ಲ ಮುರಿಯುವೆ. ನೀಚವಾಲಿ ಹುಚ್ಚನಂತೆ ಬಗಳಬೇಡವು, ನಿಲ್ಲ ನಿಲ್ಲ ನಿನ್ನ ಈಗ ಅಲ್ಲ ಮುರಿಯುವೆ. ಇಳಿದು ನಿನ್ನನು ಮನವ ಮುರಿವನು. ಇಳಿದು ನಿನ್ನನು ಮನವ ಮುರಿವನು. ನಿಲ್ಲ ನಿಲ್ಲ ನಿನ್ನ ನೀಗ ಅಲ್ಲ ಮುರಿಯುವೆ. ನಿಲ್ಲ ನಿಲ್ಲ ನಿನ್ನ ನೀಗ ಅಲ್ಲ ಮುರಿಯುವೆ. ನೀಚವಾಲಿ ಹುಚ್ಚನಂತೆ ಬಗಳಬೇಡವೋ, ನಿಲ್ಲ ನಿಲ್ಲ ನಿನ್ನ ನೀಗ ಅಲ್ಲ ಮುರಿಯುವೆ.
ಬದುಕಿಗೋ, ತಮ್ಮನೆಂಬ ಅಭಿಮಾನದಿಂದ ಬದುಕಿಗೋ, ಬಿಟ್ಟು ಹೋಗುತ್ತಿದ್ದೇನೆ. ಆಂಜನೇಯ, ಪೆಟ್ಟಾಯಿತ ಎಂದು ಕೇಳುವಲೆ ಆಂಜನೇಯ. ಸಾಕಪ್ಪ ಸಾಕು, ಈ ಒಡೆತಗಳು ಸಾಕು, ಅವರ ಸಹವಾಸವೂ ಸಾಕು. ಅವರು ಬಂದ ದಾರಿಯಲ್ಲೇ ಹಿಂದಿರುಗುವಂತೆ ಹೇಳಿಬಿಡು ಆಂಜನೇಯ, ಹೇಳಿಬಿಡು. ಒಡೆಯ, ಇದರಲ್ಲೇನೋ ವಿಷಯ ಇರಬೇಕು, ಶಾಂತನಾಗಿರು. ಚಿಂತಿಸಬೇಡಿ. ಅಣ್ಣ ತಮ್ಮಂದಿರ ಮುಖಕಮಲಗಳು ಒಂದೇ ರೀತಿ ಇರುವುದರಿಂದ ಬಾಣ ಪ್ರಯೋಗಗಳು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಅಣ್ಣ, ಈ ಮಾಲೆಯನ್ನು ಧರಿಸು. ಹಾಗೆ ಆಗಲಿ ಅಣ್ಣ. ಆಂಜನೇಯ, ಆಂಜನೇಯ, ಈ ಮಾಲೆಯನ್ನು ಧರಿಸಿದ ಮರುಕ್ಷಣಗೆ ನನಗೆ ನವ ಚೈತನ್ಯ ಉಂಟಾಗುತ್ತಿರುವುದು. ಆಂಜನೇಯ, ನವ ಚೈತನ್ಯ ಉಂಟಾಗುತ್ತಿರುವುದು. ರಾಜ, ಈಗ ಬರಮಾಡು ವಾಲೆಯನ್ನ, ಮಾಡು ಯುದ್ಧವನ್ನ. ಹಾಗೇ ಆಗಲಿ ಪ್ರಭು. ಆಂಜನೇಯ, ಈ ಸಾರಿ ಆ ವಾಲಿಯನ್ನು ಕರೆಯಲೇ. ಧೈರ್ಯದಿಂದ ಕರೆ. ನೀನು ನನ್ನನ್ನು ಬಿಟ್ಟು ಎಲ್ಲಿಯೂ ಹೋಗಬೇಡ. ಇರುತ್ತೇನೆ, ಧೈರ್ಯದಿಂದ ಕರೆ. ಹೋದಂತೆ ಮತ್ತೆ ಹೋಗುವುದಿಲ್ಲ ತಾನೆ? ಇಲ್ಲ, ಧೈರ್ಯದಿಂದ ಕರೆ. ಧೈರ್ಯದಿಂದ ನನ್ನೊಡನೆ ಇರು. ಇಲ್ಲೇ ಇರುತ್ತೇನೆ, ಕರೆ. ಎಲ್ಲವೋ ಏಡಿಯಾದ ವಾಲಿಯೇ, ವಾಲಿಯೇ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ನನ್ನೊಡನೆ ಗೆದ್ದೆ ಎಂದು ಇರಿ ಇರಿ ಇಗ್ಗುತ್ತಿರುವೆ ಮೂಡ. ಬಾರೋ ಬಾ, ಧೈರ್ಯವಿದ್ದರೆ ಬಾ. ಈ ಸಾರಿ ನನ್ನನ್ನು ಮುಗಿಸಿಯೇ ತೀರುವೆನು. ಬಾರ ರಣರಂಗಕ್ಕೆ. ಮತ್ತೆ ಯುದ್ಧಕ್ಕೆ ಕರೆಯುವುದನ್ನು ನೋಡಿದರೆ ಯಾರೋ ನಿನಗೆ ಬೆಂಬಲಿಗರು ಇರಬಹುದೆಂದು ತೋರುತ್ತಿರುವುದು. ಮೊದಲು ಆ ಬೆಂಬಲಿಗರನ್ನು ಬರಮಾಡು. ಆ ಬೆಂಬಲಿಗರನ್ನು ಸಂಹರಿಸಿ ಆ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳ. ಮೊದಲು ನನ್ನನ್ನು ಜಯಿಸು, ನಂತರ ನನ್ನ ಬೆಂಬಲಿಗರ ವಿಚಾರ. ಸಿದ್ಧನಾಗು ಮಲ್ಲ ಯುದ್ಧಕ್ಕೆ. ಸಿದ್ಧನಾಗು, ಸಿದ್ಧನಾಗು. ಯಾರು ಮರೆಯಲ್ಲಿ ನಿಂತು ಬಾಣವ ಪ್ರಯೋಗ ಮಾಡಿದವರು? ಅಯೋಧ್ಯಪತಿಯಾದ ದಶರಥನ ಪುತ್ರ ರಾಮಚಂದ್ರನು. ರಾಮದೇವ, ಮರೆಯಲ್ಲಿ ನಿಂತು ಬಾಣ ಓಡಲು ಕಾರಣವೇನು? ವಾಲಿಯ ರಾಜೇಂದ್ರ, ನಿನ್ನ ತಮ್ಮನಾದ ಅವನ ಪತ್ನಿಯನ್ನು ಕದ್ದೊಯ್ದದಕ್ಕಾಗಿ ನಿನ್ನ ಮುಖವನ್ನು ನೋಡಬಾರದೆಂದು ಮರೆಯಲ್ಲಿ ನಿಂತು ಬಾಣ ಬಿಡಬೇಕಾಯಿತು. ರಾಮದೇವ, ಕಪಿಗಳಾದ ನಮಗೆ ವಾವೆ ಒರೆಸಲು ಇಲ್ಲವೆಂದು ಜ್ಞಾನಿಯಾದ ನಿಮಗೆ ತಿಳಿದಿಲ್ಲವೇ? ಅದಲ್ಲದೆ ಈ ಸುಗ್ರೀವನನ್ನು ಸಖ್ಯ ಮಾಡಲು ಕಾರಣವೇನು ದೇವ? ವಾಲಿಯ ರಾಜೇಂದ್ರ, ದುರುಳ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಆದ ಕಾರಣ ಸುಗ್ರೀವನನ್ನು ಸಖ್ಯಗೊಳಿಸಬೇಕಾಯಿತು. ರಾಮದೇವ, ಮೊದಲೇ ಈ ವಿಷಯವನ್ನು ನನಗೆ ತಿಳಿಸಿದರೆ ಆ ರಾವಣನನ್ನು ಕ್ಷಣಾರ್ಥದಲ್ಲಿ ಹಿಡಿದು ತಂದು ನಿನ್ನ ಪಾದಾವಿರಂದ ಕೆಳಗೆ ಹಿಡಿದು ಈ ಕಾರ್ಯವು ಸಾಧ್ಯವೇ? ವಾಲಿಯ ರಾಜೇಂದ್ರ, ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ರಾಮದೇವ, ಇಲ್ಲ ರಾಮದೇವ, ನನಗೆ ಬದುಕಬೇಕೆಂಬ ಆಸೆ ಇಲ್ಲ. ನನ್ನದೊಂದು ಮಾತನ್ನು ನಡೆಸಿಕೊಡುವಿರಾ? ನೀನು ಕೇಳು ರಾಜೇಂದ್ರ, ನಡೆಸಿಕೊಡುತ್ತೇನೆ. ರಾಮದೇವ, ನನ್ನ ಕುಮಾರನಾದ ಅಂಗದನ ಭಾರವು ನಿಮ್ಮದಾಗಿರುವುದು. ನಿಮ್ಮ ಬಾಣದಿಂದಲೇ ಮೋಕ್ಷ ಹೊಂದುವೆನು. ಅನುಗ್ರಹಿಸು ದೇವ, ಅನುಗ್ರಹಿಸು. ವೀರ ಸ್ವರ್ಗವನ್ನು ಪಡೆ ವಾಲಿ ರಾಜೇಂದ್ರ. ದೇವ, ನಮ್ಮ ತಂದೆಯನ್ನು ಯಾವ ಪಾಪಕ್ಕೋಸ್ಕರ ಸಂಹರಿಸಿದ್ರಿ? ಅಂಗದ ಕುಮಾರ, ನಿಮ್ಮ ತಂದೆಯು ಮಾಡಿದ ತಪ್ಪಿಗೆ ತಕ್ಕ ಪ್ರಯಾಸಿತವಾಯಿತು. ನೀವಿನ್ನು ಚಿಂತಿಸಬೇಡಿ. ಸುಗ್ರೀವ ರಾಜ, ನಿಮ್ಮ ಅಣ್ಣನನ್ನು ಕಿಷ್ಕಿಂಧೆಗೆ ತೆರಳಿ ಅಂತ್ಯಕ್ರಿಯೆ ಸಂಸ್ಕಾರವನ್ನು ಮಾಡು. ಲಕ್ಷ್ಮಣ ಅಣ್ಣ, ನೀನಿನ್ನು ಕಿಷ್ಕಿಂಧೆಗೆ ತೆರಳಿ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡು. ಅಂಗದ ಕುಮಾರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಜಾಗೃತಿಯಾಗಿ ಹಿಂದಿರುಗಿ ಬಾ. ಆಗಲಿ ಅಣ್ಣ.